ಅಯ್ಯೋ ಕಳ್ ನನ್ ಮಗನೇ, ನೀನ್ ಯಾಕೋ ಇಲ್ಲಿಗೆ ಬರಕ್ ಹೋದೆ? ನೀನ್ ಬಂದಿರೋ ವಿಷಯ ಚಿದಂಬರನ್ ಗೊತ್ತಾದ್ರೆ ಅವ್ನು ಸುಮ್ಮನೆ ಬಿಡ್ತಾನೇನೋ ನಿನ್ನ. ಈಗ ತಾನೇ ಕಷ್ಟಪಟ್ಟು ಮಗಳ ಮದುವೆ ಮಾಡಿ ಮುಗಿಸಿದಾನೆ ನೋಡು. ಅವ್ನ್ ಕಣ್ಣಿಗೆ ಬೀಳೋಕ್ಕೂ ಮುಂಚೆ ನೀನು ತಲೆ ತಪ್ಪಿಸ್ಕೊಂಡು ಹೋಗು. ಅಯ್ಯ ನಾನ್ ಯಾಕೆ ಮಮ್ಮಿ ನನ್ನ ಹೆಂಡತಿನ ತಪ್ಪಿಸ್ಕೊಂಡು ಮಾಡ್ಬೇಕು? ರಾಜ ರೋಷವಾಗಿ ಕಿಂಗ್ ತರ ಓಡಾಡ್ತೀನಿ. ಈಗ ನಾನು ಎಲ್ಲಿಂದ ಬಂದಿದ್ದೀನಿ ಗೊತ್ತಾ? ಎಲ್ಲಿಂದನೋ? ಪದ್ಮನ್ ರಿಸೆಪ್ಷನ್ ಇಂದ ನೇರ ಮನೆಗೆ ಬರ್ತಾ ಇದೀನಿ. ಅಯ್ಯೋ ನನ್ ಮಗನೇ. ಅಷ್ಟೇ ಅಲ್ಲ, ಅವ್ರ ಪಕ್ಕದಲ್ಲೇ ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡಿದೀನಿ. ಚಿದಂಬರಯ್ಯ ನನ್ನ ಎದುರುಗಡೆನೆ ಇದ್ರು ಏನು ಮಾಡ್ಕೊಳಕ್ಕಾಗ್ಲಿಲ್ಲ ಗೊತ್ತಾ? ನೀನು ಮಾಡಿರೋ ಕಚಡ ಕೆಲ್ಸಕ್ಕೆ ಅಲ್ಲಿ ಹೋಗಿ ಮುಖ ತೋರ್ಸಕ್ಕಾಗಲ್ಲ ಅಂತ ನಾವು ಮನೆಯಲ್ಲಿ ಬಿದ್ದಿದ್ದೀವಿ. ನೀನು ಮದುವೆಗೆ ಹೋಗಿ ಬಂದ್ಯಾ? ಪದ್ಮನ್ ಪಕ್ಕ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಯಾ? ಅಲ್ಲಿ ಯಾಕೋ ಹೋಗಿದ್ದೆ ನೀನು? ವಾಟ್ ಇಸ್ ದಿಸ್ ಡ್ಯಾಡಿ? ಹೀಗೆ ಹೇಳ್ತಿದ್ದೀರಾ? ನನ್ನ ಪದ್ಮನ್ ಮ್ಯಾರೇಜ್ಗೆ ನಾನು ಹೋಗ್ಬಾರ್ದಾ? ನೀನು ಮನಸ್ಸು ಮಾಡಿದ್ರೆ ಅವಳು ನಿನ್ನ ಪದ್ಮ ಆಗಿರೋಳು ಕಣೋ. ಬರೋನು ಬಂದೆ, ಒಂದ್ ಸ್ವಲ್ಪ ದಿನ ಮುಂಚೆ ಬಂದಿದ್ರೆ ನಿನ್ನೆ ಪದ್ಮನ್ ಮದುವೆ ಮಾಡ್ಕೋಬಹುದಾಗಿತ್ತು. ಚಿದಂಬರಯ್ಯನ ಆಸ್ತಿನಲ್ಲಿ ಅರ್ಧ ಭಾಗ ನಿನಗೆ ಬಂದಿರೋದು. ಎಲ್ಲ ಹಾಳು ಮಾಡ್ಕೊಂಡು ಈಗ ಫೋಟೋ ಪೋಸ್ಟ್ ಕೊಡೋದಕ್ಕೆ ಬಂದಿದ್ಯಾ? ಡ್ಯಾಡಿ ತಿಂದು ಎಸ್ದಿರೋ ಎಲೆಲಿ ಮತ್ತೆ ಊಟ ಮಾಡೋದಕ್ಕೆ ನನ್ನನ್ನೇ ದಡ್ಡ ಅನ್ಕೊಂಡ್ರ? ನೋ ವೇ. ಈ ಮಿಸ್ಟರ್ ಸುಂದರೇ ಬೇರೆ, ಇವನ್ ಸ್ಟೈಲೇ ಬೇರೆ, ಇವನ್ ಪ್ಲಾನೇ ಬೇರೆ. ಅದೇನ್ ಪ್ಲಾನ್ ಅಂತ ಬೇಗ ಹೇಳೋ. ವೇಟ್ ಮಾಮಿ, ಐ ಆಮ್ ಟೆಲಿಂಗ್. ಈಗ ಅರ್ಧ ಆಸ್ತಿಗೋಸ್ಕರ ನಾನು ಪದ್ಮನ್ನ ಕಟ್ಕೊಂಡು ನನ್ನ ಜೀವನ ಪರ್ಯಂತ ಹೆಣಗೋದಕ್ಕೆ ಐ ಡೋಂಟ್ ಲೈಕ್ ಇಟ್. ಅದಕ್ಕೆ ಪದ್ಮನ್ನ ದೂರ ಇರಿಸ್ಕೊಂಡು ಅವಳಿಗೆ ಅಯ್ಯೋ ಅಯ್ಯೋ ಅನ್ಸಿ 2 ಮನೆ ಕಡೆಯಿಂದಾನು ಲಾಭ ಬರ್ಸ್ಕೊಳ್ಳೋದೆ ನನ್ನ ಮಾಸ್ಟರ್ ಪ್ಲಾನ್. ಮುಚ್ಚ ಬಾಯಿ. ಇದ್ದಿದ್ದು ಒಂದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ, 2 ಕಡೆ ಸಂಪಾದನೆ ಮಾಡ್ತಾನಂತೆ. ಡ್ಯಾಡಿ, ನನ್ನ ಮಾಸ್ಟರ್ ಪ್ಲಾನ್ ಏನು ಅಂತ ನಿಮ್ಗೆ ಅರ್ಥ ಆಗೋದಿಲ್ಲ. ಹೇಳಿದ್ರೆ ಥ್ರಿಲ್ಲೂ ಇರೋದಿಲ್ಲ. ಈ ಸುಂದರ್ ಬರೀ ಹೇಳೋದಿಲ್ಲ, ಮಾಡಿ ತೋರಿಸ್ತಾನೆ. ಈಗ ನಾನು ಬರೀ ಅಂದ್ರೂ ಸಾಕು, 2 ಮನೆಗಳಲ್ಲೂ ಬಿರುಗಾಳಿ ಹೇಳುತ್ತೆ. ಇನ್ನು ಮುಂದೆ ಏನೇನು ಮಾಡ್ತೀನಿ ಅಂತ ನೋಡ್ತಾ ಇರಿ. ಬಲ್ಗಾಲಲ್ಲಿ ಸೇರನ ಒದ್ದು ಒಳಗಡೆ ಬಾಮ್ಮ. ಬನ್ನಿ ಬಾಮ. ಬನ್ನಿ ಸರ್. ಪದ್ಮ, ದೇವರು ನಿಮಗೆ ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಗಾಯತ್ರಿ ಅವರೇ, ಇವತ್ತಿಂದ ಇವಳು ನಮ್ಮ ಮಗಳಲ್ಲ, ನಿಮ್ಮ ಮಗಳು. ಇವಳೇನಾದರೂ ತಪ್ಪು ಮಾಡಿದ್ರೆ ಕೋಪ ಮಾಡ್ಕೊಳ್ದೆ ತಿದ್ದಿ ತೀಡಿ ಬುದ್ಧಿ ಹೇಳಬೇಕು. ತಾವಿನ್ನ ಹ್ಞೂ ಅಂದರೆ ನಾವು ಹೊರಡ್ತೀವಿ. ಅರೆ ಅದೇಗಾಗತ್ತೆ? ನೀವಿನ್ನೂ 2 ದಿನ ನಮ್ಮನೇಲೇ ಇರಬೇಕು. ಅದೇ ನಮ್ಮ ಸಂಪ್ರದಾಯ. ಈಗ ಮಾಡಬೇಕಾಗಿರೋ ಕೆಲಸಗಳು ಎಷ್ಟೊಂದಿದ್ದಾವೆ. ಮುಂದಿನ ಶಾಸ್ತ್ರಕ್ಕೆ ಬೇರೆ ರೆಡಿ ಮಾಡಬೇಕು. ಮನೇಲಿ ಮಗ ಸೊಸೆ ಇದ್ದಾರಲ್ಲ, ಇನ್ನೇನು 1-2 ದಿನ ಎಲ್ಲೇ ಉಳ್ಕೊಂಡು ಹೋಗಿ. ಪದ್ಮ ಬಾಮ್ಮ. ರೀ, ಈಗೇನ್ರಿ ಮಾಡೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ. ಪದ್ಮನ್ ಜೀವನದಲ್ಲಿ ಯಾವುದನ್ನು ಮುಗ್ದೋದ ಅಧ್ಯಾಯ ಅಂದ್ಕೊಂಡಿದ್ವೋ ಅದು ಮತ್ತೆ ಪ್ರಾರಂಭ ಆಗ್ತಿದೆ. ಯಾವುದನ್ನು ಕೆಟ್ಟ ಕನಸು ಅಂತ ಮರೆಯೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ವೋ ಅದು ಮತ್ತೆ ಕಣ್ಮುಂದೆ ಕಾಣಿಸ್ಕೊಂಡು ನಮ್ಮನ್ನು ಅಣಕಿಸ್ತಾ ಇದೆ. ಆ ಸುಂದರ ಪದ್ಮನ್ ಜೀವನದಲ್ಲಿ ಒಂದ್ಸಲ ಎಬ್ಸಿದ ಬಿರುಗಾಳಿಗೆ ನಾವಿನ್ನೂ ಅಲ್ಲಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಅವನು ಮತ್ತೆ ಬಂದಿದ್ದಾನೆ ಅಂದರೆ ರೀ, ಒಂದು ವೇಳೆ ಅವನು ಒಳ್ಳೆ ಮನಸ್ಸಿನಿಂದ ವಿಶ್ ಮಾಡೋಕ್ಕೆ ಅಂತಾನೆ ಬಂದಿದ್ರೆ? ಲೇ ಕಮಲು,
ಬೆಂಕಿ ಹತ್ರಕ್ಕೆ ಬರ್ತಾ ಇರೋವಾಗ ಅದು ಬರ್ತಿರೋದು ಸುಡೋದಕ್ಕಲ್ಲ ಅಂತ ಸುಮ್ಮನೆ ಇರೋದಕ್ಕಾಗತ್ತೇನೆ. ಬೆಂಕಿಗೆ ಬೇರೆ ಗುಣನೇ ಇಲ್ಲ ಕಣೆ. ಅದು ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಸುಡೋದೊಂದೇ ಅದರ ಸ್ವಭಾವ. ಈ ಸುಂದ್ರೂ ಅಷ್ಟೇ. ಅವನು ಏನು ಮಾಡ್ದೇನೆ ಇರಬಹುದು, ಆದರೆ ಅವನು ಬಂದಿದ್ದಾನೆ ಅನ್ನೋ ಒಂದೇ ಒಂದು ಆತಂಕನೇ ಸಾಕು, ನಮ್ಮೆಲ್ಲರ ನೆಮ್ಮದಿನೂ ಹಾಳು ಮಾಡಿಬಿಡುತ್ತೆ. ರೀ, ಅದಕ್ಕೇನಾದ್ರು ದಾರಿ ಮಾಡಲೇಬೇಕು ರೀ. ಇಲ್ಲ ಅಂದರೆ ನಮ್ಮ ಪದ್ಮನ್ ಬಾಳು ಗಾಳಿಗೆ ಸಿಕ್ಕಿರೋ ತರಗೆಲೆ ಥರ ಆಗೋಗ್ಬಿಡುತ್ತೆ. ಹೌದು, ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಲೇಬೇಕು. ನಮ್ಮ ಪದ್ಮ ಯಾವತ್ತೂ ಆ ಸುಂದರನ ಕಣ್ಣಿಗೆ ಬೀಳ್ದು ಹಾಕಿ ನೋಡ್ಕೋಬೇಕು. ಪಾಪ, ಅವಳು ಈಗ ತಾನೇ ಮಾಧವನ ಜೊತೆ ಸುಂದರವಾದ ದೋಣಿ ಹತ್ತಿದ್ದಾಳೆ. ಬಿಡಬಾರ್ದು. ಆ ಸುಂದರ ಹತ್ರ ನಾನೇ ಮಾತನಾಡಿ ನೋಡ್ತೀನಿ. ನನ್ನ ಮಾತಿಗೆ ಬೆಲೆ ಕೊಟ್ಟು ಸುಮ್ಮನಾದರೆ ಸರಿ, ಇಲ್ಲ ಅಂತಂದರೆ ಆ ಸುಂದರ ಪಾಲಿಗೆ ನನ್ನಷ್ಟು ಕೆಟ್ಟವನು ಬೇರೆ ಯಾರೂ ಇರೋದಿಲ್ಲ. ಈ ಚಿದಂಬರಯ್ಯನಿಗೆ ನಂಬದವರಿಗೆ ಕೈ ಹಿಡಿಯೋದು ಗೊತ್ತು, ನಂಬಿಕೆ ದ್ರೋಹ ಮಾಡಿದವನಿಗೆ ತಲೆ ತೆಗೆಯೋದು ಗೊತ್ತು. ಒಳ್ಳೆ ಮಾತಿಗೆ ಅವನು ನನ್ನ ಮಾತಿಗೆ ಬಗ್ಲಿಲ್ಲ ಅಂತಂದರೆ ಆಮೇಲೆ ಉಳಿದಿರೋದು ಒಂದೇ ಒಂದು ದಾರಿ, ದಂಡಂ ದಶಗುಣಂ ಭವೇತ್. ರೀ ಕಮಲು ಅವರೇ, ಶಾಸ್ತ್ರಕ್ಕೆ ಹೊತ್ತಾಯ್ತು, ಸ್ವಲ್ಪ ಬೇಗ ಬರ್ತೀರಾ? ಬಂದ್ವಿ, ಬನ್ರಿ. ಯಾಕೆ ಪದ್ಮ, ಒಂಥರ ಇದೆಯಾ? ಏನಾಯ್ತು? ಏನಿಲ್ಲ, ಯಾವುದೋ ಬೇಡ್ತಿರೋ ನೆನಪುಗಳು. ಹೋ, ಈ ನೆನಪುಗಳೇ ಹೀಗೆ ಪದ್ಮ. ಎಷ್ಟು ಬೇಡ ಅಂದರೂ ಬಂದು ಮನಸ್ಸಿಗೆ ದಾಳಿ ಮಾಡಿಬಿಡ್ತವೆ. ಆ ದಾಳಿಯಿಂದ ತಪ್ಪಿಸ್ಕೋಬೇಕಾದ್ರೆ ನಮ್ಮ ಮನಸ್ಸನ್ನ ನಾವು ಡೈವರ್ಟ್ ಮಾಡಬೇಕು. ಮನಸ್ಸು ಡೈವರ್ಟ್ ಆಗೋದಕ್ಕೆ ಒಂದು ದಿಕ್ಕು ಅಂತನಾದರೂ ಬೇಕಲ್ವಾ? ನೆನಪುಗಳು ಎಲ್ಲ ಕಡೆಯಿಂದ ದಾಳಿ ಇಟ್ಟರೆ ತಪ್ಪಿಸ್ಕೊಳ್ಳೋದಾದರೂ ಹೇಗೆ? ಮನಸ್ಸು ದುರ್ಬಲವಾದಾಗ ಮಾತ್ರ ಹೀಗಾಗೋದು. ಇಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸನ್ನ ಬಿಗಿ ಹಿಡಿಬೇಕು, ಅಥವಾ ಮನಸ್ಸಿಗೆ ಒಂದು ಜೊತೆ ಸಿಗಬೇಕು. ನಾನು ನಿನ್ನ ಜೊತೆ ಇದ್ದೀನಿ. ನಿನ್ನೆಲ್ಲ ಕಷ್ಟ ಸುಖಗಳಲ್ಲಿಯೂ ಭಾಗಿಯಾಗೋಕ್ಕೆ, ಪ್ರತಿ ಕ್ಷಣನೂ ನಿನಗೆ ಆಸರೆ ಆಗೋಕ್ಕೆ ನಾನಿದ್ದೀನಿ. ಹಳೆ ನೆನಪುಗಳನ್ನೆಲ್ಲ ಕಿತ್ತು ಬಿಸಾಕು. ಆ ಜಾಗದಲ್ಲಿ ನಾವಿಬ್ಬರು ಸೇರಿ ಹೊಸ ಕನಸುಗಳನ್ನ ಕಟ್ಟೋಣ, ಹೊಸ ಬಾಳಿಗೆ ಪ್ರವೇಶ ಮಾಡೋಣ. ಇಂಥ ಒಳ್ಳೆ ವ್ಯಕ್ತಿಗೆ ನನ್ನಂಥ ಚರಿತ್ರೆ ಇಲ್ದಿರೋಳೆ ಸಿಗಬೇಕಾಗಿತ್ತ. ನನ್ನ ಅದೃಷ್ಟ ಇವ್ರಿಗೆ ಸಿಕ್ಬಿಟ್ಟಿದ್ದೀನಿ. ಆದರೆ ಈ ಅದೃಷ್ಟನ ನಾನು ಕೊನೆವರೆಗೂ ಕಾಪಾಡ್ಕೋಬೇಕು. ನನಗೆಷ್ಟೇ ನೋವಾಗಿದ್ರೂ ಪರವಾಗಿಲ್ಲ, ಅದನ್ನು ಇವ್ರ ಹತ್ರ ಯಾವುದೇ ಕಾರಣಕ್ಕೂ ವ್ಯಕ್ತಪಡಿಸ್ಬಾರ್ದು. ಇನ್ಮೇಲೆ ಇವ್ರನ್ನ ಸಂತೋಷಪಡಿಸೋದೇ ನನ್ನ ಗುರಿ. ಇವ್ರ ನೆಮ್ಮದಿನೇ ನನ್ನ ಸಾಧನೆ. ಇವ್ರ ಪ್ರೀತಿಗೆ ಎಳ್ಳಷ್ಟು ದ್ರೋಹ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಪದ್ಮ, ಹೇ ಪದ್ಮ, ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, ನಿಮ್ಮ ಮಾತಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಪ್ರೀತಿ ಆಸರೆ ನನಗಿರ್ಬೇಕಾದ್ರೆ ನಾನು ಯಾಕೆ ಬೇಡದಿರೋ ನೆನಪುಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕು ಅನ್ನಿಸ್ತು. ಹೊಸ ಕನಸುಗಳಿಗೆ ನಮ್ಮನ್ನು ಒಡ್ಡಬೇಕು ಅನ್ನಿಸ್ತು. ಅದನ್ನೇ ಅನ್ಕೋತಾ ಇದ್ದೆ.
ವೆರಿ ಗುಡ್. ನೋಡಪ್ಪ, ನನಗೆ ಹೀಗೆ ಸಂತೋಷ ಆಯಿತು. ನನ್ನ ಹೆಂಡತಿ ನಂತರನೇ ಆಶಾವಾದಿ ಆಗ್ತಿದ್ದಾಳೆ. ವೆರಿ ಗುಡ್, ಕೀಪ್ ಇಟ್ ಅಪ್. ನಾವು ಹೀಗೆ ಇರೋಣ ಪದ್ಮ. ಎಂಥ ಪರೀಕ್ಷೆ, ಎಂಥ ಕಷ್ಟ ಬಂದರೂ ಒಬ್ರಿಗೊಬ್ರು ಆಸರೆಯಾಗಿರೋಣ. ಎಂಥ ಪ್ರಾಬ್ಲಮ್ಸ್ ಬಂದರೂ ಎದುರಿಸೋಣ. ಪ್ರೀತಿಗೋಸ್ಕರ ಪ್ರೀತಿಯಿಂದ ಬದುಕೋಣ. ಇಷ್ಟೊಂದು ಮುಂದುವರೆದಿದ್ದಾನ ಸುಂದ್ರು? ಅವ್ನು ಫೋನ್ ಮಾಡಿ ಹೀಗೆಲ್ಲ ಮಾತಾಡ್ದಂತ ನೀನ್ ರಾತ್ರಿನೇ ಯಾಕಮ್ಮ ಹೇಳ್ಬಾರ್ದಾಗಿತ್ತು? ಹೇಳಿದ್ರೆ ಏನಪ್ಪ ಮಾಡ್ತಿದ್ರಿ? ಅವನ್ನ ಸಿಗದು ಊರ್ ಹೆಬ್ಬಾಗಿ ತೋರಣ ಕಟ್ಬಿಡ್ತಿದ್ದೆ. ಅಪ್ಪ, ಇಂಥ ಆವೇಶದ ಮಾತುಗಳಿಂದ ಏನು ಪ್ರಯೋಜನ ಇಲ್ಲ. ಈಗ ನನ್ನ ಸೂತ್ರ ಅವನ ಕೈಲಿದೆ. ಅವನು ನಾವೇನು ಮಾಡಕ್ಕಾಗಲ್ಲ. ಹಿಂದೆ ನಡೆದ ಘಟನೆಗಳೆಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿರ್ಬೋದು. ಅದನ್ನೆಲ್ಲ ಕೆಟ್ಟ ಕನ್ಸಂತ ಅನ್ಕೊಂಡು ಮರ್ತ್ಬಿಡು ಅಂತಾನೆ ಅವ್ರು ಹೇಳಿರ್ಬೋದು. ಆದ್ರೆ ಆ ಕೆಟ್ಟ ಕನ್ಸೆಲ್ಲ ಕಣ್ಮುಂದೆ ಬಂದ್ರೆ ಅವ್ರು ಸಹಿಸ್ತಾರಪ್ಪ? ಯಾವ ಗಂಡನೇ ಆಗ್ಲಿ ತನ್ನ ಹೆಂಡತಿ ಮೈ ಮುಡ್ದವನು ಕಣ್ಣೆದ್ರಿಗೆ ಓಡಾಡ್ತಾ ಇದ್ರೆ ಅದನ್ನ ಸಹಿಸಲ್ಲಪ್ಪ. ಅದು ನನಗೂ ಗೊತ್ತಮ್ಮ. ಆ ಸುಂದ್ರನ್ ಮೋಡಿಗೆ ಮರಳಾಗಿ ನಿನ್ನ ಜೀವನನ ಮುಳ್ಳ ಮೇಲೆ ಹಾಕಿದವ್ ನಾನು. ಈಗ ಆ ಮುಳ್ಳಿಂದ ನಿನಗೇನು ತೊಂದರೆ ಆಗದಾಗ ನೋಡ್ಕೊಳ್ಳೋ ಜವಾಬ್ದಾರಿನೂ ನಂದು. ಬೀಸೋದನ್ನೇ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯುಸ್ಸು ಅಂತಾರೆ. ಅದಕ್ಕೆ ನೀನು ಸದ್ಯದ ಪರಿಸ್ಥಿತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ದಾರಿ ಹುಡುಕಿದ್ದೀನಿಮ್ಮ. ಏನಪ್ಪ ಅದು? ನಿಮಗೆ ಆ ಸುಂದರನಿಂದ ಯಾವುದೇ ರೀತಿ ತೊಂದರೆನೂ ಆಗಬಾರ್ದು ಅಂದರೆ ನೀವು ಇಲ್ಲಿಂದ ಎಲ್ಲಾದರೂ ದೂರ ಹೊರಟೋಗ್ಬೇಕು. ಅದಕ್ಕೆ ನಿಮ್ಮಿಬ್ಬರಿಗೂ ಹನಿಮೂನ್ಗೆ ಹೋಗೋಕ್ಕೆ ಟಿಕೆಟ್ ಬುಕ್ ಮಾಡಿದ್ದೀನಿ. ಒಂದು 10 ದಿನ ಯಾವುದೇ ರೀತಿ ಚಿಂತೆನೂ ಇಲ್ಲದೆ ಆರಾಮಾಗಿದ್ದು ಬನ್ನಿ. ಹೇಗಪ್ಪ ಆರಾಮಾಗಿರೋದು? ಅಲ್ಲಿಂದ ಬಂದ ಮೇಲಾದ್ರೂ ಸುಂದ್ರನ್ ಕಾಟ ಇದ್ದೇ ಇರುತ್ತೆ ತಾನೆ. ಮುಂದೆ ಅನಾಹುತ ಆಗುತ್ತೆ ಅಂತ ಗೊತ್ತಿದ್ರು ಈಗ 10 ದಿನ ಹೇಗಪ್ಪ ಸಂತೋಷವಾಗಿರೋದು? ಇಲ್ಲ ಪದ್ಮ, ಮುಂದೆ ನಿನ್ಗೆ ಯಾವ ರೀತಿ ತೊಂದರೆನೂ ಆಗೋದಿಲ್ಲ. ನೀನು ನೆಮ್ಮದಿಯಾಗಿ ಹನಿಮೂನ್ಗೆ ಹೋಗ್ಬಿಟ್ಟು ಬಾಮ್ಮ. ನೀನು ಬರೋಷ್ಟರಲ್ಲಿ ಆ ಸುಂದ್ರನ್ಗೊಂದು ಗತಿ ಕಾಣಿಸ್ತೀನಿ. ಅವನು ಬದುಕಿರೋವರೆಗೂ ನೀನು ತಂಟೆಗೆ ಬರಬಾರ್ದು. ಹಾಗೆ ಮಾಡ್ತೀನಿ. ನನ್ನ ಮಾತಲ್ಲಿ ಭರವಸೆ ಇಡಮ್ಮ. ಇನ್ನು ಮುಂದೆ ಆ ಸುಂದರ ನಿನ್ನ ತಂಟೆಗೆ ಬರಲ್ಲ. ಮಾಧವನ ಜೊತೆಗೆ ನೀನು ಹ್ಯಾಪಿಯಾಗಿರ್ತೀಯ. ಆ ಜವಾಬ್ದಾರಿ ನಂದು. ಸರಿಪ್ಪ, ನಿಮ್ಮ ಭರವಸೆ ಮೇಲೆ ನಾಳೆ ನಾನು ಧೈರ್ಯವಾಗಿ ಹೊರಡ್ತೀನಿ. ಈ ನಿಮ್ಮ ಮಗಳಿಗೆ ಸಿಕ್ಕಿರೋ ಹೊಸ ಬಾಳನ್ನ ಉಳಿಸ್ಕೊಡೋ ಜವಾಬ್ದಾರಿ ನಿಮ್ಮದು. ಆಯ್ತು ಪುಟ್ಟ, ನಿನ್ನ ಹೊಣೆ ನಂದು. ನೀನು ಸಂತೋಷವಾಗಿ ಹೋಗ್ಬಮ್ಮ. ಸಂತೋಷವಾಗಿ ಹೋಗ್ಬಾ. ಈಗಾಗಿದ್ದಾಗೋಯ್ತು. ಅದ್ರ ಬಗ್ಗೆ ಚರ್ಚೆ ಬೇಡ. ನೀನು ಹಾಳು ಮಾಡಿದ ಪದ್ಮ ಜೀವನನ ಸರಿಪಡಿಸೋದಕ್ಕೆ ಯಾವನೊಬ್ಬ ಪುಣ್ಯಾತ್ಮ ಬಂದಿದ್ದಾನೆ. ಇನ್ಮೇಲಾದ್ರೂ ಅವಳ ಜೀವನದಲ್ಲಿ ನೆಮ್ಮದಿಯಾಗಿರ್ಲಿ. ನೀನು ಮತ್ತೆ ಅವಳ ಮನಸ್ಸನ್ನ ಕೆದಕ್ಬೇಡ. ನಿನ್ ಪಾಡು ನೀನು ಇದ್ಬಿಡು. ಎಷ್ಟು ಚೆನ್ನಾಗಿ ಹೇಳಿದ್ರಿ ಮಾವ. ಪದ್ಮನೇ ನನ್ನ ಉಸಿರು. ಅವಳ ಬಗ್ಗೆ ನಾನು ಏನೇನೋ ಕನ್ಸು ಕಟ್ಕೊಂಡಿದ್ದೆ. ಕೋಮಾಯಿಂದ ಎದ್ದವನು ಇಲ್ಲಿಗೆ ಓಡೋಡ್ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನೀವು ನಿಮ್ಮ ಮಗಳಿಗೆ ಬೇರೆಯವ್ನ ಮದುವೆ ಮಾಡಿ ಈ ರೀತಿ ಮಾತಾಡೋದು ಸರಿನಾ? ನ್ಯಾಯನಾ? ನ್ಯಾಯ ಅನ್ಯಾಯದ ಬಗ್ಗೆ ಚರ್ಚೆ ಮಾಡೋಷ್ಟು ಸಮಯ ಇಲ್ಲ ಇಲ್ಲಿ. ನೋಡು, ನೀನು ಕನಸು ಉಸಿರು ಅಂತ ಕನ್ವರ್ಸ್ತಾ ನೀನು ಕೂತ್ಕೊಂಡ್ರೆ ನೀನು ಇಲ್ಲಿ ನೆಮ್ಮದಿಯಾಗಿರಲ್ಲ, ಅಲ್ಲಿ ನನ್ನ ಮಗಳು ನೆಮ್ಮದಿಯಾಗಿರೋದಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ತಿಳ್ಕೊಂಡು ಸುಮ್ಮನೆ ಇಲ್ಲಿಂದ ಹೊರಟೋಗು. ಅಲ್ಲೇ ಯಾರಾದ್ರೂ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರು. ನಾರಾಯಣ, ಹೇಳೋ ನಿನ್ ಮಗನಿಗೆ. ನಾನು ಏನು ಅಂತ ಹೇಳಿ ಚಿದಂಬರಯ್ಯ, ಹೇಳಿದ್ರು ಕೇಳೋ ಪರಿಸ್ಥಿತಿನಲ್ಲಿ ಇವನು ಇಲ್ಲ ಕಣೋ. ಇಡೀ ರಾತ್ರಿ ಪದ್ಮ ಪದ್ಮ ಅಂತ ಕನ್ವರ್ಸ್ತಿದ್ದ. ಬೇಡ ಕಣೋ, ಈಗಾಕೆ ಬೇರೊಬ್ಬನ ಹೆಂಡತಿ ಅಂದ್ರೆ ಹುಚ್ಚಿನ ತರ ಆಡ್ಬಿಟ್ಟ. ಕಳೆದು ಹೋಗಿರೋ ನಿನ್ನ ಮಗಳಿಗೆ ಬಾಳ ಸಿಗ್ತಾ ಇದೆ ಅನ್ನೋ ಸಂತೋಷದಲ್ಲಿ ನೀನಿದೀಯ. ಕಳೆದು ಹೋಗಿರೋ ನನ್ನ ಮಗನೇ ಸಿಕ್ಕಿದಾನೆ ಅನ್ನೋ ಸಂತೋಷದಲ್ಲಿ ನಾನಿದ್ದೀನಿ. ನಿನ್ನ ಮಗಳ ಸಂತೋಷಕ್ಕೆ ನನ್ನ ಮಗ ದೂರ ಹೋಗ್ಬೇಕು ಅಂತ ನೀನ್ ಹೇಳ್ತಿದ್ಯಾ.
ಪದ್ಮ ಸಿಗದೆ ಹೋದ್ರೆ ನಾನು ಸತ್ತೇ ಹೋಗ್ತೀನಿ ಅಂತ ಇವನು ಹೇಳ್ತಿದ್ದಾನೆ. ಈ ಪರಿಸ್ಥಿತಿನಲ್ಲಿ ನಾನು ಯಾರಿಗೆ ಏನು ಅಂತ ಹೇಳೋ? ನನ್ನ ಮಗ ಬಂದ ಅಂತ ನಾನು ಸಂತೋಷ ಪಡಬೇಕೋ, ಅಥವಾ ಅವನು ಬಂದಿದ್ರಿಂದ ನಿಮಗೆ ತೊಂದರೆ ಆಗ್ತಾ ಇದೆ ಅಂತ ಸಂಕಟ ಪಡಬೇಕೋ? ಒಂದು ಗೊತ್ತಾಗ್ತಿಲ್ಲ ಚಿದಂಬರಯ್ಯ. ಹೆತ್ತೋರ್ ಸಂಕಟ ಏನು ಅಂತ ನಿನಗೂ ಅರ್ಥ ಆಗತ್ತೆ. ನೀನೇ ಹೇಳಪ್ಪ ಏನ್ ಮಾಡಬೇಕು ಅಂತ. ಸರಿ, ನಿನ್ನ ಮಗ ನಿನ್ನ ಜೊತೆ ಇರಬೇಕು ಅನ್ನೋದಾದ್ರೆ ಇರಲಿ, ಆದರೆ ನನ್ನ ಮಗಳ ತಂಟೆಗೆ ಬರಬಾರ್ದು. ನನ್ನ ಮಗಳಿಗೆ ಏನಾದರೂ ತೊಂದರೆ ಆದ್ರೆ ನಿನ್ನ ಮಗನಿಗೆ ತೊಂದರೆ ಆಗೋದು ಖಂಡಿತ. ಇದೇನೋ ಚಿದಂಬರಯ್ಯ, ಜೀವಕ್ಕೆ ಬೆದರಿಕೆ ಹಾಕೋ ಮಾತುಗಳನ್ನ ಆಡ್ತಿದ್ಯಾ? ಮಾವ, ನಿಮ್ಗೆ ಯಾಕೆ ನನ್ನ ಪ್ರೀತಿನೇ ಅರ್ಥ ಆಗ್ತಿಲ್ಲ? ಪದ್ಮ ನನ್ನ ಉಸಿರನ್ನ ಕಳ್ಕೊಂಡು ನಾನು ಹೇಗೆ ಬದುಕೋದು ನೀವೇ ಹೇಳಿ? ಮುಚ್ಚ ಬಾಯ್. ಉಸಿರಂತೆ ಉಸಿರು. ಮೊದಲು ನಿನ್ನ ಉಸಿರಿಗೆ ಬಂದಿರೋ ಗಂಡ ಅಂತ ನಾನು ತಪ್ಪಿಸ್ಕೋ. ಚಿದಂಬರಯ್ಯ, ಇವನು ನಿನ್ನ ಮಗಳ ತಂಟೆಗೆ ಬರದೇ ಇರೋ ಹಾಗೆ ನಾನ್ ನೋಡ್ಕೋತೀನಿ. ಏನೋ ಪದ್ಮ ಅಂದ್ರೆ ಪ್ರಾಣ ಇಟ್ಕೊಂಡಿದ್ದಾನಲ್ಲ, ಅದಕ್ಕೆ ಹಿಂಗ್ ಆಡ್ತಿದ್ದಾನಷ್ಟೇ. ಇವನು ನಿನ್ನ ಮಗಳ ತಂಟೆಗೆ ಬರಲ್ಲಪ್ಪ. ಇವನ್ಗೇನು ಮಾಡಬೇಡ, ಬಿಟ್ಬಿಡಿ ಇವನ್ನ. ಸರಿ, ನಿನ್ನ ಮಾತು ಬೆಲೆ ಕೊಟ್ಟು ನಾನು ಹೋಗ್ತಾ ಇದ್ದೀನಿ. ಅಪ್ಪಿ ತಪ್ಪಿ ಇವನ್ ನೆರಳೇನಾದ್ರೂ ನನ್ನ ಮಗಳ ಮೇಲೆ ಬಿತ್ತೋ, ಆಮೇಲೆ ನಿನಗೆ ಇವನ್ ನೆರಳು ಸಿಕ್ಕೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ಹಾಗಾಗಲ್ಲ. ಆಮೇಲೆ ನಿನ್ನನ್ನು ಬೈಕೊಂಡ್ರು ಚಿಂತೆ ಇಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನಾನು ಹೋಗ್ತಾ ಇದ್ದೀನಿ. ದರಿದ್ರ ನನ್ನ ಮಗನೇ, ಬೇಕಾಗಿತ್ತನೋ ನಿನ್ಗಿದೆಲ್ಲ? ಹುಡುಗಾಟ ಮಾಡಕ್ ಹೋಗಿ ನಿನ್ನ ಉಸಿರಿಗೆ ಗಂಡ ಅಂತ ತಂದ್ಕೊಂಡೆಲ್ಲ. ಓ ಚಾರಿ, ಈಗ ಏನಾಯ್ತು ಅಂತ ನೀವು ಇಷ್ಟೊಂದು ಹೆಗರಾಡ್ತಿದ್ದೀರಾ? ಒಂದೇ ಒಂದು ಮಾತು ತಿಳ್ಕೊಳ್ಳಿ, ಈ ಚಿದಂಬರದಿಂದ ಫಾರ್ ಮೀ ನೋ ಪ್ರಾಬ್ಲಮ್ಸ್, ಓನ್ಲಿ ಪ್ರಾಪರ್ಟೀಸ್. ಎಸ್. ಏನೋ ಇದು ಪ್ಲೇಟೇ ಉಲ್ಟಾ ತಿರುಗಿಸೋ ಹಾಗೆ ಮಾತಾಡ್ತಿದ್ಯಾ? ಕಮಾನ್ ದಾರೆ, ನಾನು ಪ್ಲೇಟ್ನ ತಿರುಗಿಸ್ತಾ ಇಲ್ಲ, ಚಿದಂಬರಯ್ಯನ ಹೆಡ್ನೇ ತಿರುಗಿಸ್ತಾ ಇದ್ದೀನಿ. ಅವನು ತನ್ನ ಆಸ್ತಿನ ತೆಗೆದು ತೆಗೆದು ನನಗೇ ಕೊಡಬೇಕು. ಸಾಧ್ಯ ಆದ್ರೆ ನನ್ನ ಲೆಗ್ಸ್ಗೂ ಬೀಳ್ಬೇಕು. ಹಾಗೆ ಮಾಡ್ತೀನಿ. ಚಿದಂಬರಯ್ಯ, ಈ ಮಿಸ್ಟರ್ ಸುಂದರ್ಗೆ ಚಾಲೆಂಜ್ ಮಾಡ್ತೀಯಾ? ಈ ಚಾಲೆಂಜ್ ನಿನಗೆ ತುಂಬಾ ಕಾಸ್ಟ್ಲಿ ಆಗತ್ತೆ. ಮೈ ಡಿಯರ್ ಸ್ವೀಟ್ ಪದ್ಮ, ಹನಿಮೂನ್ಗೆ ಹೋಗ್ತಿದ್ಯಾ? ನಿನ್ನ ಹನಿಮೂನು ಈ ಸುಂದರಮಯವಾಗಿರುತ್ತೆ.